ಸ್ಯಾಂಡಲ್‌ವುಡ್ ನಲ್ಲಿ ಮತ್ತೊಂದು ಜೋಡಿಯ ಡಿವೋರ್ಸ್ ಕೇಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಟಿ ಮತ್ತೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂತಹ ಶುಭಾ ಪೂಂಜಾ ಅವರ ದಾಂಪತ್ಯದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಶುಭಾ ಪೂಂಜಾ ಪ್ರೀತಿಸಿ ಮದುವೆ ಆದವರು. ಕನ್ನಡದ ಕ್ಯೂಟ್ ನಟಿ ಅಂತಾನೆ ಅನ್ಸ್ಕೊಂಡಿದ್ದಾರೆ. ಯಾವಾಗ್ಲೂ ಕೂಡ ಇವರು ಸ್ಮೈಲಿ ಫೇಸಸ್, ಇವ್ರು ಮಾಡುವಂತಹ ಸಿನಿಮಾಗಳನ್ನ ನೋಡಿ ಇವರಿಗೆ ಒಂದಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಶುಭಾ ಪೂಂಜಾ ಅಂತಂದ್ರೆ ಸಾಕು, ಯಾವಾಗ್ಲೂ ಕೂಡ ನಗುಮುಖದಲ್ಲೇ ಇರುವಂತಹ ನಟಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಇಂತಹ ನಗುಮುಖದ ನಟಿ ಪ್ರೀತಿಸಿ ಮದ್ವೆ ಆಗಿದ್ರು. ಈಗ ಜಸ್ಟ್ 4 ವರ್ಷ ಆಗಿದೆ ಅಷ್ಟೇ ಮದ್ವೆ ಆಗಿ. ಆಗ್ಲೇ ಡಿವೋರ್ಸ್ ಅನ್ನ ತಗೊಳ್ತಾ ಇದ್ದಾರೆ ಶುಭಾ ಪೂಂಜಾ ಮತ್ತೆ ಸುಮಂತ್ ಅವರು. ಎಸ್, ಶುಭಾ ಪೂಂಜಾ ಮತ್ತೆ ಅವರ ಪತಿ ಸುಮಂತ್ ಬಿಲ್ಲವ ಇಬ್ರು ಕೂಡ ಒಪ್ಪಿಗೆ ಮೇರೆಗೆನೆ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫ್ಯಾಮಿಲಿ ಕೋರ್ಟ್ ನಲ್ಲಿ ಇಬ್ರು ಕೂಡ ಡಿವೋರ್ಸ್ಗೆ ಅರ್ಜಿಯನ್ನ ಈಗಾಗಲೇ ಹಾಕಿದಾರಂತೆ. ಇದು ಶುಭಾ ಅಭಿಮಾನಿಗಳಿಗೆ ನಿಜವಾಗ್ಲೂ ಬೇಸರ ಉಂಟು ಮಾಡಿದೆ. ಶುಭಾ ಪೂಂಜಾ ಸಿನಿಮಾ ಮತ್ತೆ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿ ಆಗೋಗಿದ್ದಾರೆ. 4 ಶುಭಾ ಪೂಂಜಾ ಪ್ರೀತಿಸಿ ಮದ್ವೆ ಆಗಿದ್ರು. ಈ ಜೋಡಿ ಇದೀಗ ಜಸ್ಟ್ 4 ವರ್ಷ ಆಗಿದೆ ಅಷ್ಟೇ. ಆಗ್ಲೇ ನಾವಿಬ್ರು ಒಂದಾಗಿ ಬಾಳೋದಕ್ಕೆ ಸಾಧ್ಯನೇ ಇಲ್ಲ, ದೂರ ಆಗೋಗೋಣ ಅಂತ ಹೇಳಿ ಇಬ್ರು ಕೂಡ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಶುಭಾ ಮತ್ತೆ ಸುಮಂತ್ ಇಬ್ರು ಕೂಡ ಅನ್ಯೋನ್ಯವಾಗೇ ಇದ್ರು. ಎಷ್ಟೊಂದು ಒಂದು ಶೋಗಳಲ್ಲಿ ಕೂಡ ಭಾಗಿಯಾಗಿದ್ರು. ತಮ್ಮ ವೈವಾಹಿಕ ಜೀವನದ ಬಗ್ಗೆ ಖುಷಿಯಾಗೇನೆ ಹಂಚ್ಕೊಂಡಿದ್ರು ಇಬ್ರು ಕೂಡ. ಶುಭಾ ಪೂಂಜಾ ಅವರು ತುಂಬಾ ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದಾರೆ. ನನ್ನ ಗಂಡ ನನ್ಗೆ ಯಾವ್ದಕ್ಕೂ ಕೂಡ ರಿಸ್ಟ್ರಿಕ್ಷನ್ಸ್ ಮಾಡೋದೇ ಇಲ್ಲ. ಏನಾದ್ರೂ ಕೆಲಸವನ್ನ ಮಾಡು, ಹೊರಗಡೆ ಹೋಗು, ಶೂಟಿಂಗ್ ಗಳಲ್ಲಿ ಭಾಗಿಯಾಗು, ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗು. ಕೆಲವೊಂದು ಇವರು ಕಾಮಿಡಿ ಶೋಗಳಲ್ಲೂ ಕೂಡ ಭಾಗಿಯಾಗಿದ್ದು ಉಂಟು. ಗಿಚ್ಚಿ ಗಿಚ್ಚಿ ಗಿಲಿ ಗಿಲಿ ಅನ್ನುವಂತಹ ಪ್ರೋಗ್ರಾಮ್ ಅಲ್ಲೂ ಕೂಡ ಬಂದಿದ್ರು ಶುಭಾ ಪೂಂಜಾ ಅವರು. ಸೊ ಅವರ ಹಸ್ಬೆಂಡ್ ತುಂಬಾನೇ ಅವರಿಗೆ ಒಂದು ಮೋಟಿವೇಶನ್ ಅನ್ನ ಮಾಡ್ತಾರೆ. ನನ್ನನ್ನ ಸುಮ್ನೆ ಕೂರೋದಕ್ಕೆ ಬಿಡೋದೇ ಇಲ್ಲ, ನಾನು ಆಕ್ಟಿವ್ ಆಗಿರೋದಕ್ಕೆ ಯಾವಾಗ್ಲೂ ನನ್ನ ಹಸ್ಬೆಂಡ್ ನನಗೆ ತುಂಬಾನೇ ಅವರು ಮೋಟಿವೇಟ್ ಮಾಡ್ತಾರೆ ಅಂತ ತುಂಬಾ ಶೋಗಳಲ್ಲಿ ಹೇಳ್ಕೊಂಡಿದ್ರು ಶುಭಾ ಪೂಂಜಾ ಅವರು. ಮೊಗ್ಗಿನ ಮನಸ್ಸು ಸೇರಿದಂತೆ ಕನ್ನಡದ ಹಲವಾರು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಶುಭಾ ಪೂಂಜಾ. ಇವರು ಉದ್ಯಮಿ ಆಗಿದ್ದಂತಹ ಸುಮಂತ್ ಬಿಲ್ಲವ ಅವರನ್ನ 2022ರ ಜನವರಿಯಲ್ಲಿ ಮದ್ವೆ ಆಗಿದ್ರು. 2022ರ ಜನವರಿಯಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದಂತಹ ಈ ಜೋಡಿ ಬಗ್ಗೆ ಎಲ್ಲೂ ಕೂಡ ನೆಗೆಟಿವ್ ಸುದ್ದಿ ಹರಿದಾಡ್ಲೇ ಇಲ್ಲ. ಇವರಿಬ್ರು ಚೆನ್ನಾಗೇ ಇದ್ರು. ಕೆಲವೊಂದು ಪೋಸ್ಟ್ ಗಳನ್ನ ಹಾಕೊಳ್ತಾ ಇದ್ರು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್, ಇವ್ರದ್ದೇನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಇರುತ್ತಲ್ಲ, ಸೊ ಅಲ್ಲಿ ಹಾಕ್ತಾನೆ ಇದ್ರು. ಆದ್ರೆ ಒಂದೇ ಒಂದು ಸುಳಿವು ಕೂಡ ಇರ್ಲಿಲ್ಲ ಇವರಿಬ್ರು ದೂರ ಆಗ್ತಾರೆ ಅಂತ ಹೇಳಿ. ಪ್ರೀತಿಸಿ ಮದ್ವೆ ಆಗಿದಂತಹ ಈ ಜೋಡಿ ಬಗ್ಗೆ ಒಂದೇ ಕೂಡ ನೆಗೆಟಿವ್ ಸುದ್ದಿ ಹರಿದಾಡ್ಲೇ ಇಲ್ಲ. ಆದ್ರೂ ಕೂಡ ಇವರಿಬ್ಬರ ಒಂದು ವಿಚ್ಛೇದನಕ್ಕೆ ಕಾರಣ ಏನಿರಬಹುದು, ಯಾಕೆ ಇವರಿಬ್ರು ದೂರ ಆಗ್ತಾ ಇದ್ದಾರೆ ಅನ್ನುವಂತಹ ಕ್ವಶನ್ ಮಾರ್ಕ್ ಎಲ್ಲರಲ್ಲೂ ಕಾಡೋದಕ್ಕೆ ಶುರು ಆಗೋಗಿದೆ. ಶುಭಾ ಪೂಂಜಾ ಅವರು ಮದ್ವೆ ಆದ ನಂತರ ಅವರು ಸಿನಿಮಾಗಳಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು ನಿಜ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ರಿಯಾಲಿಟಿ ಶೋಗಳಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ರು. ಮದ್ವೆ ಆದ ನಂತರ ಇವರು ಎಲ್ಲಾ ರಿಯಾಲಿಟಿ ಶೋಗಳಿಗೂ ಕೂಡ ಹೋಗ್ತಾ ಇದ್ರು, ಭಾಗವಹಿಸ್ತಾ ಇದ್ರು. ಕಾಮಿಡಿ ಶೋಗಳಲ್ಲೂ ಕೂಡ ಇದ್ರು. ಇದ್ರ ಬಗ್ಗೆ ಯಾವುದೇ ರೀತಿಯಿಂದನೂ ರೆಸ್ಟ್ರಿಕ್ಷನ್ಸ್ ಹಾಕಿರ್ಲಿಲ್ಲ ಅವರ ಗಂಡ ಅಂತ ಹೇಳಲಾಗ್ತದೆ. ಈ ಮದ್ವೆಯ ಆರಂಭದಲ್ಲಿ ಅನ್ಯೋನ್ಯವಾಗಿದ್ದಂತಹ ಈ ಜೋಡಿ ಜಸ್ಟ್ 4 ವರ್ಷಕ್ಕೆ ಬೇರೆ ಆಗೋದಕ್ಕೆ ನಿರ್ಧಾರ ಮಾಡಿರೋದು ಎಲ್ಲರಿಗೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡ್ಬಿಟ್ಟಿದೆ. ಈಗಾಗಲೇ ಒಂದು ವರದಿ ಆಗಿರುವಂತೆ ಇಬ್ರು ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನವನ್ನ ನೀಡುವಂತೆ ಕೋರಿ ಆಲ್ರೆಡಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಇಬ್ರು ಕೂಡ ಜಂಟಿಯಾಗಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮುಂದಿನ ವಿಚಾರಣೆಗೆ ಶುಭಾ ಪೂಂಜಾ ಮತ್ತೆ ಸುಮಂತ್ ಇಬ್ರು ಕೂಡ ಒಟ್ಟಿಗೆ ಕೋರ್ಟ್‌ಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇದೆ. ಇಬ್ರು ಕೂಡ ದಾಂಪತ್ಯವನ್ನ ಮುರಿದುಕೊಳ್ಳೋದಕ್ಕೆ ನಿಖರವಾದ ಕಾರಣ ಏನಿರಬಹುದು ಅಂತ ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಶುಭಾ ಪೂಂಜಾ ಅವರ ವಿಚ್ಛೇದನಕ್ಕೆ ಮುಂದಾಗಿರುವಂತಹ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಅವರು ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಆದ್ರೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನಾವ್ ಈಗಾಗಲೇ ಹೇಳಿದ್ವಲ್ಲ, ಅವರು ತಮ್ಮ ಗಂಡನ ಜೊತೆ ಫೋಟೋಗಳನ್ನ ಹಾಕಿದ್ರು. ಆದ್ರೆ ಅದನ್ನೆಲ್ಲ ಕೂಡ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಇಬ್ರು ಪರಸ್ಪರ ಒಪ್ಪಂದದ ಮೇರೆಗೆ ವಿಚ್ಛೇದನಕ್ಕೆ ಮುಂದಾಗಿರುವಂತಹ ವಿಷಯವನ್ನ ಶುಭಾ ಪೂಂಜಾ ಆಗ್ಲಿ ಸುಮಂತ್ ಆಗ್ಲಿ ಎಲ್ಲೂ ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಎಲ್ಲೂ ಒಂದು ಸ್ಟೇಟಸ್ ಅಥವಾ ಒಂದು ಫೋಟೋ ಏನಾದ್ರೂ ಒಂದು ಹಾಕ್ಬೇಕಲ್ಲ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ, ಏನು ಕೂಡ ಆ ತರದನ್ನ ಹಾಕಿಲ್ಲ. ಸೊ ನಟಿ ಶುಭಾ ಪೂಂಜಾ ತಮ್ಮ ಕೆರಿಯರ್ ಕಡೆಗೆ ಹೆಚ್ಚು ಗಮನವನ್ನ ಹರಿಸ್ತಾ ಇದ್ದಾರೆ. ಸಿನಿಮಾ, ರಿಯಾಲಿಟಿ ಶೋ ಅಂತ ತುಂಬಾನೇ ಬ್ಯುಸಿ ಆಗೋಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲಿ ಶುಭಾ ಪೂಂಜಾ ಸ್ಪರ್ಧಿಯಾಗಿ ಕೂಡ ಭಾಗವಹಿಸಿದ್ರು. ಜೊತೆಗೆ ಸಿನಿಮಾ ಮತ್ತೆ ಕನ್ನಡದ ಹಲವಾರು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿದ್ರು. ಸದಾ ಹಸನ್ಮುಖಿಯಾಗಿರುವಂತಹ ನಟಿಯ ವೈಯಕ್ತಿಕ ಜೀವನದಲ್ಲಿ ಈ ರೀತಿಯ ಕಹಿ ಘಟನೆ ನಡಿಬಾರ್ದಿತ್ತು. ಸೊ ಇನ್ನು ಒಂದ್ ಕಡೆ ಓಡಾಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಮಗು ವಿಚಾರವಾಗಿ ಶುಭಾ ಮತ್ತೆ ಸುಮಂತ್ ನಡುವೆ
ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಅದೇ ವಿಚಾರವಾಗಿನೇ ಇವರಿಬ್ಬರ ಮಧ್ಯೆ ಜಗಳಗಳು ಆಗಿದೆ, ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್‌ಗಳು ಬರ್ತಾ ಇದೆ. ಸೊ ಅದಕ್ಕಾಗಿನೇ ಇವರಿಬ್ರು ತಮ್ಮ ದಾಂಪತ್ಯವನ್ನ ಮುರ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ಕೂಡ ಮಾತಾಡ್ಕೊಳ್ಳಾಗ್ತಿದೆ. ಆದ್ರೆ ಈ ವಿಚಾರ ಹೌದಾ, ನಿಜಾನಾ, ಸುಳ್ಳಾ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನ ಶುಭ ಪೂಂಜಾ ಅವರೇ ಹೇಳ್ಬೇಕಾಗಿದೆ. ತಾವ್ ಯಾಕೆ ದೂರ ಆಗ್ತಾ ಇದ್ದೀವಿ, ತಾವ್ ಯಾಕೆ ವಿಚ್ಛೇದನ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅನ್ನೋದನ್ನ ಶುಭ ಅವರೇ ತಿಳಿಸ್ಬೇಕಾಗತ್ತೆ. ನಿಮಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್‌ನ ಪ್ರೆಸ್ ಮಾಡ್ಕೊಳ್ಳಿ.